ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೇಪಲ್ ರೀಡಿಂಗ್ ತೆಗಿತಿದ್ದೇನೆ. ಗ್ರಹಣ ಪ್ಲಸ್ ಹೋಳಿ ಹುಣ್ಣಿಮೆ ನಿಮಗೆ ಡಿವೈನ್ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂಥೇಳಿ, ನಿಮ್ಮ ಜೀವನದಲ್ಲಿ ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಅಂಥೇಳಿ. ಇದು ಟೈಮ್ಲೆಸ್ ರೀಡಿಂಗ್, ಜನರಲ್ ರೀಡಿಂಗ್. ನೀವು ಯಾವಾಗ ನೋಡಿ ನಿಮಗೆ ರೆಸನೇಟ್ ಆಗಿರ್ತದೆ. ಇದು ಆ್ಯಸ್ ಎ ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ಇದು ಜನರಲ್ ರೀಡಿಂಗ್ ಇರ್ತದೆ, ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದಕ್ಕೆ ಸ್ಪೆಷಲ್ ಥ್ಯಾಂಕ್ ಯು. ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಇದು ಪೈಲ್ ನಂಬರ್ 1, ಇದು ಪೈಲ್ ನಂಬರ್ 2, ಇದು ಪೈಲ್ ನಂಬರ್ 3. ಅಸ್ಟ್ರಾಲಜಿ ಕಾರ್ಡಿಂದ ತೆಗಿತಿದ್ದೇನೆ ನಿಮಗೆ. ಅಸ್ಟ್ರಾಲಜಿ ಗ್ರಹಣ ಇರೋದ್ರಿಂದ ಅಸ್ಟ್ರಾಲಜಿ ಮುಖಾಂತರ 3 ಕಾರ್ಡ್. ಒನ್, 2, 3. ಇಲ್ಲಿ ಫಸ್ಟ್ ಒನ್ ಪ್ಲಾನೆಟ್ ಕಾರ್ಡ್ಸ್ ಬಂದಿದೆ, ಸೆಕೆಂಡ್ ಒನ್ ಝೋಡಿಯಾಕ್ ಸೈನ್ ಕಾರ್ಡ್, ಮೂರನೇದು ಹೌಸ್ ಕಾರ್ಡ್. ಪ್ಲಾನೆಟ್ ಅಂದರೆ ಗ್ರಹಗಳದ್ದು ಕಾರ್ಡ್, ಝೋಡಿಯಾಕ್ ಅಂತ ಹೇಳಿದ್ರೆ ನಿಮ್ಮದು ರಾಶಿ ಅಥವಾ ಲಗ್ನದ ಕಾರ್ಡ್, ಹೌಸ್ ಅಂದರೆ ಮನೆಗಳದ್ದು. 12 ಮನೆಗಳಿವೆ ನಮ್ಮ ಇದರಲ್ಲಿ ರಾಶಿ ಪ್ರಕಾರ, ಅವುಗಳದ್ದು. ಇದರ ಪ್ರಕಾರನೂ ಚಾಯ್ಸ್ ಮಾಡ್ಬೋದು ಅಥವಾ ನಂಬರಲ್ಲಿ ಅಥವಾ ಕಲರಲ್ಲಿ ಚಾಯ್ಸ್ ಮಾಡ್ಬೋದು. ಇಲ್ಲಿ 3 ಇದೆ, 1, 2, 3. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಈ ಕಲರ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ. ಪ್ಲೂಟೋ, ಯುವರ್ ಎಬಿಲಿಟಿ ಟು ಟ್ರಾನ್ಸ್ಫರ್, ಟೇಕ್ ಎ ಬಿಗ್ ಲೀಪ್ ಫಾರ್ವರ್ಡ್ ಆ್ಯಂಡ್ ರೀಬರ್ತ್. ಇಲ್ಲಿ ನಿಮ್ಮದು ರೀಬರ್ತ್ ಎನರ್ಜಿ ಆಗ್ತಾ ಇದೆ. ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಒಂಥರ ಫೀನಿಕ್ಸ್ ಎನರ್ಜಿ ನಿಮ್ಗೆ ಈ ಚಿತ್ರದಲ್ಲಿ ಕಾಣಿಸಿರ್ಬೋದು. ಈ ಫೀನಿಕ್ಸ್ ಆ್ಯಶಿಂದ ಅಂದರೆ ಬೆಂಕಿಯಿಂದ ಎದ್ದೇಳ್ತಾ ಇದೆ. ಅಂದರೆ ಇದು ನಿಮ್ಮದು ತುಂಬ ಪೇನ್ಫುಲ್ ಎನರ್ಜಿ ಇರ್ಬೋದು. ಜೀವನದಲ್ಲಿ ನೀವು ತುಂಬ ನೋವು ತಿಂದಿರ್ಬೋದು. ಇದೊಂಥರ ನಿಮಗೆ ಮರುಜನ್ಮ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಈ ಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಬರ್ತದೆ, ಮರುಜನ್ಮ. ಅಂದರೆ ಒಂದು ಬಿಗ್ ಲೀಪ್ ಆಫ್ ಫೇತ್ ತಗೊಳ್ಳಿ, ದೇವರ ಮೇಲೆ ಭರವಸೆ ಇಡಿ ಅಂತ ಹೇಳ್ತಿದ್ದಾರೆ. ದೇವರ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗಿ. ನಿಮ್ಗೆ ಇಲ್ಲಿ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ನಿಮ್ದಿಲ್ಲಿ ನಿಮ್ಗೆ ಇದು ಮೋಸ್ಟ್ಲಿ ನಿಮ್ದು ರೀಬರ್ತ್ ಎನರ್ಜಿ ಇದೆ. ಬೇರೆ ಕಾರ್ಡಿಂದ ಕ್ಲಾರಿಫೈ ಮಾಡ್ತಿದ್ದೇನೆ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಬಿಗ್ ಲೀಪ್ ಆಫ್ ಫೇತ್ ಅಂದ್ರೆ ದೊಡ್ಡ ಮಟ್ಟಿನ ದೊಡ್ಡದರಲ್ಲಿ ದೇವರ ಮೇಲೆ ವಿಶ್ವಾಸ ಇಟ್ಟು ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಇಲ್ಲಿ 6 ಆಫ್ ಫೋರ್ಸಸ್, ಕ್ವೀನ್ ಆಫ್ ರೋಸಸ್, ಕಮಿಟ್ಮೆಂಟ್. ಇಲ್ಲಿ ನಿಮ್ದು ಎನರ್ಜಿ ಈಗ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈ ಮೋಸ್ಟ್ಲಿ ಈ ಗ್ರಹಣದ ನಂತರ ಈ ವಾಟರ್ ಫೋರ್ಸಸ್ ಟೈಪ್, ವಾಟರ್ ಫಾಲ್ ಹೇಗೆ ಮೇಲಿಂದ ಕೆಳಗೆ ಒಮ್ಮೆಲೆ ಧುಮ್ಮಿಕ್ತದೆ ಅಂತ ಹೇಳಿದ್ರೆ, ಆ ಎನರ್ಜಿಯನ್ನು ತಡಿಲಿಕ್ಕೂ ಯಾರಿಂದಲೂ ಸಾಧ್ಯ ಇಲ್ಲ. ಅಂದ್ರೆ ಅಷ್ಟು ಫೋರ್ಸ್ ಅಲ್ಲಿ ನಿಮ್ದು ಎನರ್ಜಿ ಮುಂದೆ ಫ್ಲೋ ಆಗ್ತದೆ ಅಂತ ಹೇಳಿ. ಅಂದ್ರೆ ನೀವು ಇಲ್ಲಿ ಲೀಪ್ ಆಫ್ ಫೇತ್ ತಕೊಂಡು ನೀವು ಮುಂದೆ ಸಾಗ್ಲೇಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದ್ರೆ ಇದಕ್ಕೆ ಈ ಹರಿಯುವ ನೀರಿಗೆ, ಅಂದ್ರೆ ಇದು ಹರ್ಕೊಂಡು ಹೋಗ್ತದೆ, ಮೇಲಿಂದ ಕೆಳಗೆ ಧುಮುಕ್ತದೆ. ಆದ್ರೆ ಇದಕ್ಕೆ ಈ ನೀರಿಗೆ ಯಾವುದೇ ಅಡೆತಡೆಗಳಿಲ್ಲ, ಇದು ಹರ್ಕೊಂಡು ಹೋಗ್ತಾ ಇರ್ತದೆ. ಅಂದ್ರೆ ಇಲ್ಲಿ ನೀವು ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡಿ ಅಥವಾ ಗೋಲ್ ಕಡೆ ನೋಡಿ. ಅಂದ್ರೆ ನೀವೇನಾದ್ರೂ ಉದ್ದೇಶ ಇಟ್ಕೊಂಡಿರ್ಬೋದು, ಏನಾದ್ರೂ ಸಾಧನೆ ಮಾಡ್ಬೋದು ಅಂತ ಬಂದಿರ್ಬೋದು. ನೀವು ಬೇರೆ ಕಡೆ ಲಕ್ಷ್ಯ ಬಿಟ್ಟು ನಿಮ್ಮ ಉದ್ದೇಶದ ಕಡೆ ಲಕ್ಷ್ಯ ಇಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ, ಗಮನ ಕೊಡಿ ಅಂತ ಹೇಳಿ. ಅಂದ್ರೆ ತುಂಬಾ ಇದು ಫೋರ್ಸ್ಫುಲ್ ಎನರ್ಜಿ, ಒಂಥರ ತುಂಬಾನೇ ಫೋರ್ಸ್ಫುಲ್ ಎನರ್ಜಿ ಇದೆ ನಿಮ್ಮಲ್ಲಿ. ಸೆಕೆಂಡ್ ಚಾನ್ಸ್ ಅಂದ್ರೆ ಇಲ್ಲಿ ನೀವು ಅಂದ್ರೆ ತುಂಬಾ ನೋವಲ್ಲಿ ಇರ್ಬೋದು, ಅಥವಾ ನಿಮ್ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗಿರ್ಬೋದು, ತುಂಬಾ ಪೇನ್ಫುಲ್ ಸಿಚುವೇಶನ್ ಇರ್ಬೋದು. ಅಂದ್ರೆ ಮೋಸ್ಟ್ಲಿ ಎಲ್ಲ ನೋವಿಂದಾಗಿ ನೀವು ಅಂದ್ರೆ ನನ್ ಜೀವನ ಮುಗೀತು, ನನ್ ಜೀವನ ಇಷ್ಟೇ, ನೋವೇ ಬರೀ ನನ್ನ ಜೀವನದಲ್ಲಿ, ಅಥವಾ ಕಣ್ಣೀರಷ್ಟೇ ನೀವು ತಿಳ್ಕೊಂಡಿರ್ಬೋದು. ಅಂದ್ರೆ ಇಲ್ಲಿ ಇದು ಯಾವ ರೀತಿ ಎನರ್ಜಿ ಅಂತ ಹೇಳಿದ್ರೆ, ಒಮ್ಮೆ ನಿಮ್ಮನ್ನು ನೋವುಗಳು ಕಟ್ಟಿ ಹಾಕಿದ್ರು, ನಿಮ್ಮನ್ನು ಸುಟ್ರು, ಇಲ್ಲಿ ನಿಮ್ದು ಸೆಕೆಂಡ್ ಅಂದ್ರೆ ಬೂದಿಯಿಂದ ಈ ಫೀನಿಕ್ಸ್ ಎದ್ದು ಬರ್ತಾ ಇದೆ. ಬೂದಿಯನ್ನು ಯಾವ ಬೆಂಕಿ ಸಹ ಸುಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅಂತ ತುಂಬಾ ಫೋರ್ಸ್ಫುಲ್ ಎನರ್ಜಿ ದೊಡ್ಡ ಮಟ್ಟದಲ್ಲಿ. ಇಲ್ಲಿ ನಿಮ್ದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ, ನಿಮ್ ಜೀವನದಲ್ಲಿ ಒಂದು ಬದಲಾವಣೆ, ಮೇಜರ್ ಚೇಂಜಸ್ ಬರ್ತಾ ಇದೆ.
ಇಲ್ಲಿ ಇನ್ನು ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು, ಸ್ಟಾರ್ ಸೀಡ್ಸ್ ಇರ್ಬೋದು, ಟ್ವಿನ್ ಫ್ಲೇಮ್ಸ್ ಇರ್ಬೋದು, ಕೆಲವರು ಅರ್ಥ ಏಂಜಲ್ಸ್ ಇರ್ಬೋದು, ಇನ್ನು ಕೆಲವರು ನಾರ್ಮಲ್ ಜರ್ನಿಯಲ್ಲಿ ಇರ್ಬೋದು. ನೀವು ನಾರ್ಮಲ್ ಲೈಫ್ 3D ಲೈಫ್ ಅಲ್ಲಿ ಮನಿ ಮೆಟೀರಿಯಲ್ ಅಲ್ಲಿ ಇರ್ಬೋದು. ನಿಮ್ಗೆ ಇದು ನೀವೇನೋ ಸೆಲೆಕ್ಟ್ ಮಾಡಿ ರಿಸನೇಟ್ ಆಗಿರ್ತದೆ. ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೆಲವರು ನೀವು ತುಂಬಾ ದಿವಸದಿಂದ ಯಾರಿಗಾದ್ರೂ ಇಲ್ಲಿ ವೇಟಿಂಗ್ ಎನರ್ಜಿ ಇದೆ, ನೀವು ತುಂಬಾ ದಿವಸದಿಂದ ಕಾಯ್ತಿದ್ದೀರಿ, ಡಿವೈನ್ ಫೆಮಿನೈನ್ ಅಂದ್ರೆ ನಿಮ್ಗೆ ಕಮಿಟ್ಮೆಂಟ್ ಬರ್ಬೋದು ಅಂತ ಹೇಳಿ ಇಲ್ಲಿ ನಿಮ್ಗೊಂದು ಕಮಿಟ್ಮೆಂಟ್ ಬರ್ತಾ ಇದೆ ಡಿವೈನ್ ಫೆಮಿನೈನ್ಗೆ. ನಿಮ್ಮ ಮ್ಯಾಸ್ಕುಲೈನ್ ಕಡೆಯಿಂದ ಇರ್ಬೋದು, ತುಂಬಾ ಪ್ರೀತಿಯಿಂದ ಕಮಿಟ್ಮೆಂಟ್ ಬರ್ತಾ ಇದೆ. ಅಥವಾ ನೀವೇನಾದ್ರೂ ಜಾಬ್ ಅಥವಾ ಬಿಸಿನೆಸ್ ಮಾಡ್ಲಿಕ್ಕೆ ನೀವು ನೋಡ್ತಿರ್ಬೋದು. ನಿಮ್ಗೇನಾದ್ರೂ ಆದ್ರೆ ಇಲ್ಲಿ ಅಗ್ರಿಮೆಂಟ್ ಆಗ್ಬೋದು, ನೀವು ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ. ಅಂದ್ರೆ ಇದು ತುಂಬಾ ದೊಡ್ಡ ಫ್ಲೋ ನಿಮ್ಗೆ. ಸೊ ಇಲ್ಲಿ ನಿಮ್ದೊಂದು ಜಗತ್ತೇ ಬದಲಾಗುದ್ರಲ್ಲಿದೆ. ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಕಂಗ್ರ್ಯಾಚುಲೇಷನ್ ನಿಮ್ದು. ಅಂದ್ರೆ ಇಲ್ಲಿ ನಿಮ್ಗೊಂದು ಪಾರ್ಟ್ನರ್ ಬರ್ತಿದ್ದಾರೆ. ಇಲ್ಲಿ ಮೋಸ್ಟ್ಲಿ ನಿಮ್ದೊಂದು ಇಲ್ಲಿ 2ನೇ ಅಧ್ಯಾಯ ಅಂತ ಹೇಳ್ಬೋದು. ಒಂದು ಜೀವನದ ಒಂದು ಹೊಸ ಅಧ್ಯಾಯದ ಪ್ರಾರಂಭ ನಿಮ್ದು. ಹಳೆ ನೋವೆಲ್ಲ ಮುಗಿಸಿ ನೀವೊಂದು ಹೊಸ ಅಧ್ಯಾಯದ ಸ್ಟಾರ್ಟ್ ಮಾಡ್ತಿದ್ದೀರಿ. ಇದು ನಿಮ್ದು ರಿಯೂನಿಯನ್ ಇರ್ಬೋದು, ರೀಕನ್ಸಿಲೇಷನ್ ಇರ್ಬೋದು, ಅಥವಾ ನಿಮ್ಮ ಪ್ರೀತಿ ಪಾತ್ರರ ಜೊತೆ ನೀವು ಮತ್ತೆ ರಿಯೂನಿಯನ್ ಆಗ್ಬೋದು. ಇದು ಲವರ್ಸ್ ಇರ್ಬೋದು, ನೀವು ಟ್ವಿನ್ ಫ್ಲೇಮ್ಸ್ ಇರ್ಬೋದು, ಅಥವಾ ಲವರ್ಸ್ ಇರ್ಬೋದು, ಅಥವಾ ನೀವು ನಾರ್ಮಲ್ ಫ್ಯಾಮಿಲಿ ಮೆಂಬರ್ಸಿಗಾದ್ರೂ ನೀವು ಕಾಯ್ತಾ ಇದ್ದಿರ್ಬೋದು. ಇಲ್ಲಿ ಅಂದ್ರೆ ರಿಯೂನಿಯನ್ ಎನರ್ಜಿ ಇದೆ ಇಲ್ಲಿ. ಅಥವಾ ನೀವು ಯಾರಿಗಾದ್ರೂ ತುಂಬಾ ದಿವಸಗಳಿಂದ ಕಾಯ್ತಾ ಇದ್ದಿರ್ಬೋದು. ಇವರು ನಿಮ್ ಜೊತೆ ಬಂದು ರಿಯೂನಿಯನ್ ಆಗ್ತಾ ಇದ್ದಾರೆ ನಿಮ್ಗೆ. ಇಲ್ಲಿ ಅವ್ರು ಬಂದ ನಂತರ ಜಗತ್ತು ನಿಮ್ದು ಬದಲಾಗ್ತದೆ ಇಲ್ಲಿ. ಅಥವಾ ಗ್ರಹಣದ ನಂತರ ಒಂದು ಕಮಿಟ್ಮೆಂಟ್ ನಿಮ್ಗೆ ಕೊಡ್ಲಿಕ್ಕೆ ಬರ್ತಿದ್ದಾರೆ ಇವರು. ನೀವೊಂದು ಜೀವನದಲ್ಲಿ ಡಿಟರ್ಮಿನೇಷನ್ ಇಟ್ಕೊಂಡಿರ್ಬೋದು. ಅಂದ್ರೆ ಈಗ ತುಂಬಾ ಕನ್ಫ್ಯೂಷನ್ ಎನರ್ಜಿಯಲ್ಲಿ ಇದ್ದೀರಿ, ತುಂಬಾ ನೀವು ಎಫರ್ಟ್ ಹಾಕಿದ್ದೀರಿ. ಆದ್ರೆ ನಿಮಗೊಂದು ಡಿಟರ್ಮಿನೇಷನ್ ಇದೆ. ಅಂದ್ರೆ ನಿಮಗೊಂದು ಮನಸ್ಸಿಗೆ ನಾನು ಅನಿಸ್ತಿರ್ಬೋದು, ಅಂದ್ರೆ ನಾನು ಇಷ್ಟು ಕಷ್ಟಪಟ್ಟೆ, ನಂಗೆ ಏನಾದ್ರೂ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋದೊಂದು ನಿಮ್ಗೆ ಭರವಸೆ ಇದ್ದಿರ್ಬೋದು ನಿಮ್ಗೆ. ಸೊ ನೀವು ಎಲ್ಲಾ ಬಿಟ್ಟು ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿ ನೀವೇನಾದ್ರೂ ಕಲಿತಿರ್ಬೋದು, ಕ್ರಿಯೇಟಿವಿಟಿ ಮಾಡ್ತಿರ್ಬೋದು, ಅಥವಾ ಏನಾದ್ರೂ ಒಂದು ಹೊಸದೇನಾದ್ರೂ ಸ್ಟಾರ್ಟ್ ಮಾಡ್ಲಿಕ್ಕೆ ನೀವು ನೋಡ್ತಿರ್ಬೋದು ಕೆಲವರಿಗೆ ಇಲ್ಲಿ. ಇಲ್ಲಿ ತುಂಬಾ ಫಾಸ್ಟ್ ಚೇಂಜಸ್ ಇದೆ ನಿಮ್ದು. 8 ವಾರ ಅಥವಾ 8 ತಿಂಗಳು ಇರ್ಬೋದು. ತುಂಬಾ ಫಾಸ್ಟ್ ಚೇಂಜಸ್ ಇದೆ ಇಲ್ಲಿ. ನಿಮ್ ಜೀವನದಲ್ಲಿ ಒಂದು ಜಸ್ಟಿಸ್ ಆಗ್ತಾ ಇದೆ, ನ್ಯಾಯ ಸಿಗ್ತಾ ಇದೆ ನಿಮ್ಗೆ. ಮೋಸ್ಟ್ಲಿ ಇದು ನೆಕ್ಸ್ಟ್ ಮಂತ್ ಯುಗಾದಿ ಟೈಮಲ್ಲಿ ಇರ್ಬೋದು ಕೆಲವರಿಗೆ. 8 ಅಂತ ಹೇಳಿದ್ರೆ ಏಪ್ರಿಲ್ 8 ಇದ್ರೂ ಇರ್ಬೋದು ಇಲ್ಲಿ. ಅಂದ್ರೆ ಶನಿ ಧರ್ಮ ಕರ್ಮಾಧಿಪತಿ ನ್ಯಾಯ ದೇವತೆ ಆಗಮನ ಆಗ್ತಾ ಇದೆ. ಸೊ ಇಲ್ಲಿ ನಿಮ್ದು ಜೀವನದಲ್ಲಿ ಮೇಜರ್ ಚೇಂಜಸ್ ಆಗ್ತಾ ಇದೆ. ನಿಮ್ಗೆ ಒಂದು ನ್ಯಾಯ ಬರ್ತಾ ಇದೆ, ತುಂಬಾ ಫಾಸ್ಟ್ ಆಗಿ ಬರ್ತಾ ಇದೆ. ಕೆಲವರಿಗೆ 8 ವಾರ 8 ದಿವಸ ಇರ್ಬೋದು. ಕೆಲವರಿಗೆ ರಿಯೂನಿಯನ್ ಎನರ್ಜಿ ಇದೆ. ಒಂದು ಹೊಸ ಬಿಸಿನೆಸ್ ಪಾರ್ಟ್ನರ್ ಬರ್ಬೋದು, ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡ್ಬೋದು ನೀವು ಇಲ್ಲಿ. ಹೊಸದೇನೋ ಫೈನಾನ್ಸ್ ಲೆವೆಲ್ ಅಲ್ಲೂ ಸ್ಟಾರ್ಟ್ ಮಾಡ್ತಿದ್ದೀರಿ, ರಿಲೇಶನ್ಶಿಪ್ ಲೆವೆಲ್ ಅಲ್ಲೂ ಸ್ಟಾರ್ಟ್ ಮಾಡ್ತಿದ್ದೀರಿ. ನೀವು ಈಗ ಇಷ್ಟ ತನಕ ನೀವು ತುಂಬಾ ನೋವಿಂದ ಇದ್ದೀರಿ ಅಥವಾ ತುಂಬಾ ಅಳ್ತಿರ್ಬೋದು. ಅದೆಲ್ಲ ಎನರ್ಜಿಯನ್ನು ಬಿಟ್ಟು ನೀವು ಮುಂದೆ ಸಾಕ್ತಿದ್ದೀರಿ. ಏನೋ ಒಂದು ನಿಮ್ಗೆ ಅಂದ್ರೆ ಗೋಲ್ ಕಡೆ ಸಾಕಿದ್ದು, ಗುರಿ ಹತ್ತ ನಿಮ್ಗೆ ಒಂದು ಗೋಲ್ ಕಾಣಿಸ್ತಿರ್ಬೋದು. ಈಗ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಅನಿಸ್ತಿರ್ಬೋದು ನಿಮ್ಗೆ. ನಿಮ್ಮ ಹತ್ರ ಎಲ್ಲಾ ಪವರು ಇದೆ ನಿಮ್ಮ ಹತ್ರ. ಅಂದ್ರೆ ಮೋಸ್ಟ್ಲಿ ನೀವು ಈ ಮನಸ್ಸಿನ ನೋವಿನಿಂದಾಗಿ ಅಥವಾ ಏನೋ ಒಂದು ಈ ಹಿಂದೆ ಜೀವನದಲ್ಲಿ ಆದ ಘಟನೆಗಳಿಂದಾಗಿ ನೀವು ನೊಂದ್ಕೊಂಡಿರ್ಬೋದು. ಸೊ ಈಗ ನೀವು ಮತ್ತೆ ಇಲ್ಲಿ ನಿಮ್ ಜೀವನದಲ್ಲಿ ಒಂದು ಬದಲಾವಣೆ ಬರ್ತಾ ಇದೆ. ಇದು ತುಂಬಾ ಹ್ಯಾಪಿ ಬದಲಾವಣೆ. ಅಂದ್ರೆ ಸಕ್ಸಸ್ ವಿಕ್ಟ್ರಿ ಬರ್ತಾ ಇದೆ ನಿಮ್ಗೆ. ಅಂದ್ರೆ ಎಲ್ಲಾ ಕಡೆಯಿಂದ ನಿಮ್ಗೆ ಯೂನಿವರ್ಸ್ ಇಲ್ಲಿ ಬೆಳಕು ಕೊಡ್ತಿದ್ದಾರೆ ನಿಮ್ಗೆ. ಸೊ ಇಲ್ಲಿ ನೀವು ಒಂದು ಸ್ಟೆಪ್ ತಗೊಳ್ಬೇಕಾಗ್ತದೆ, ಲೀಪ್ ಆಫ್ ಫೇತ್ ತಕೊಂಡು ನೀವು ಒಂದು ಹೆಜ್ಜೆ ಮುಂದೆ ಇಡ್ಬೇಕಾಗ್ತದೆ. ತುಂಬಾ ಫೋರ್ಸ್ಫುಲ್ ಎನರ್ಜಿ ಇದು. ತುಂಬಾನೇ ಈ ಶಕ್ತಿಯನ್ನು ತಡಿಲಿಕ್ಕೆ ಅಥವಾ ಈ ಎನರ್ಜಿಯನ್ನು ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀವೇನೋ ಮುಂದೆ ಮೂವ್ ಆಗ್ತೀರಿ, ಪ್ರೋಗ್ರೆಸ್ ಮಾಡ್ತೀರಿ, ಇದನ್ನು ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ ಕೆಲವರಿಗೆ ಬಿಸಿನೆಸ್ಗೆ ಕಾಂಟ್ರಾಕ್ಟ್ ಅಥವಾ ಪಾರ್ಟ್ನರ್ಶಿಪ್ ಬರ್ಬೋದು, ಒಪ್ಪಂದ ಆಗ್ಬೋದು, ನಿಮ್ಗೂ ಅವರಿಗೂ ಕಮಿಟ್ಮೆಂಟ್ ಆಗ್ಬೋದು. ಅಥವಾ
ನಿಮ್ಗೆ ನಿಮ್ಮ ಪಾರ್ಟ್ನರ್ ಒಂದು ಕಮಿಟ್ಮೆಂಟ್ ಕೊಡ್ಬೋದು, ಮ್ಯಾರೇಜ್ ಆದ್ರೂ ಆಗ್ಬೋದು. ತುಂಬಾ ಫಾಸ್ಟ್ ಎನರ್ಜಿ ಇದೆ ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ನಿಮ್ಗೆ ಗಾಡೆಸ್ ಕಡೆಯಿಂದ ಒಂದು ಮೆಸೇಜ್ ತೆಗೆದಿದ್ದೇನೆ. ಅನ್ಡೈಯಿಂಗ್ ಲವ್, ಈಸಿ ಡಸ್ ಇಟ್. ಸರಸ್ವತಿ, ದ ಆರ್ಟ್ಸ್, ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಥ್ರೂ ಕ್ರಿಯೇಟಿವ್ ಆಕ್ಟಿವಿಟೀಸ್. ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಆಕ್ಟಿವಿಟಿ ಇದೆಯಾ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡಿ, ಅಂದ್ರೆ ಜನಗಳಿಗೆ ಕೊಡಿ ಅಂತ ಹೇಳ್ತಿದ್ದಾರೆ. ದ ಲವ್ ಯು ಹ್ಯಾವ್ ಶೇರ್ಡ್ ಈಸ್ ಎಟರ್ನಲ್ ರಿಗಾರ್ಡ್ಲೆಸ್ ಆಫ್ ದ ಸಿಚುವೇಶನ್. ನೀವು ಮೋಸ್ಟ್ಲಿ ಬೇರೆಯವರಿಗೆ ಏನಾದ್ರು ನಿಮ್ಮ ಪ್ರೀತಿ ಏನಾದ್ರು ಕೊಟ್ಟಿರ್ಬೋದು, ಅದು ಎಟರ್ನಲ್ ಅಂತ ಹೇಳ್ತಿದ್ದಾರೆ. ದರ್ ಈಸ್ ನೋ ನೀಡ್ ಟು ಹರಿ ಆರ್ ಫೋರ್ಸ್ ಥಿಂಗ್ಸ್ ಟು ಹ್ಯಾಪನ್, ಎವ್ರಿಥಿಂಗ್ ಈಸ್ ಆಕರಿಂಗ್ ಇನ್ ಪರ್ಫೆಕ್ಟ್ ಟೈಮಿಂಗ್. ಅಥವಾ ನೀವೀಗ ಕೆಲವೊಮ್ಮೆ ಯಾವಾಗಾಗ್ತದೆ ಅಂತ ನೀವು ನೋಡ್ತಾ ಇರ್ಬೋದು, ಕೇಳ್ತಾ ಇದ್ದಿರ್ಬೋದು. ಸೊ ಆ ಟೈಮಿಗೋಸ್ಕರ ಕಾಯ್ತಾ ಇರಬೇಡಿ. ನಿಮ್ಮ ವರ್ಕ್ ನೀವೇನು ಮಾಡ್ತಿದ್ದೀರ ಅದನ್ನು ಕಂಟಿನ್ಯೂ ಮಾಡಿ. ಎಲ್ಲವೂ ಅದರ ಪರ್ಫೆಕ್ಟ್ ಟೈಮಿಂಗ್ಸ್ ಬರುವಾಗ ಆಗ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ಲೀಫ್ ಆಫ್ ಫೇತ್ ತಗೊಂಡು ನೀವು ಮುಂದೆ ಸಾಗಬೇಕಾಗ್ತದೆ. ಇದು ಪೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 2. ಯಾರು ಚಾಯ್ಸ್ ಮಾಡಿದ್ದೀರಾ? ನಿಮಗೆ ಗ್ರಹಣದ ಟೈಮಲ್ಲಿ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಏನಂತ ಹೇಳಿ ನೋಡುವ. ಲಿಯೋ, ದ ಎನರ್ಜೀಸ್ flamboyant, dramatic, proud and passionate. It focus of the important of self belief. ಈ ಪೈಲ್ ಸೆಲೆಕ್ಟ್ ಮಾಡಿದವರು ನಿಮ್ಮದು ಏರಿಸ್, ಲಿಯೋ, ಸೆಜಿಟೇರಿಯಸ್ ಅಂದರೆ ಮೇಷಸಿಂಹ ಧನು ರಾಶಿ ಅಥವಾ ಲಗ್ನ ಇದ್ದಿರ್ಬೋದು. ಅಥವಾ ನಿಮ್ಮದು ನಿಮ್ಮ ಕುಂಡಲಿಯಲ್ಲಿ, ನಿಮ್ಮ ಜಾತಕದಲ್ಲಿ ಸಿಂಹ ಅಂದರೆ ಸಿಂಹ ರಾಶಿಯಲ್ಲಿ ಸೂರ್ಯ ಇದ್ದಿರ್ಬೋದು. ಅಥವಾ ತುಂಬ ಡಾಮಿನೆಂಟ್ ಇರ್ಬೋದು, ಸನ್ ತುಂಬ ಡಾಮಿನೆಂಟ್ ಇರ್ಬೋದು. ನಿಮ್ಮದು ತುಂಬ ಎನರ್ಜೆಟಿಕ್ ಮೂಮೆಂಟ್ ಇದೆ ಇಲ್ಲಿ ಪೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ. ಪ್ಯಾಷನೇಟ್, ಇಲ್ಲಿ ಎನರ್ಜೀಸ್ ಫ್ಲೇಂಬಾಯ್ಮೆಂಟ್, ಡ್ರಾಮ್ಯಾಟಿಕ್, ಪ್ರೌಡ್ ಆ್ಯಂಡ್ ಪ್ಯಾಷನೇಟ್. ಇಲ್ಲಿ ಕೆಲವರು ಕಿಂಗ್ ರೋಲಿಗೆ ಬರೋರಿದ್ದಾರೆ, ಲೀಡರ್ಶಿಪ್ ರೋಲಿಗೆ ಬರೋರಿದ್ದಾರೆ. ಅಂದರೆ ನಿಮಗೆ ನಿಮಗಿಲ್ಲೊಂದು ಏನೋ ಒಂದು ಕೆಲವರಿಗೆ ಸ್ಥಾನಮಾನಗಳು ಸಿಗ್ಬೋದು. ನಿಮಗೇನಾದರೂ ಯಾವುದಾದ್ರೂ ಒಂದು ಪಟ್ಟ ಅಥವಾ ಒಂದು ಸ್ಥಾನಮಾನಗಳು ಸಿಗ್ಬೋದು ಕೆಲವರಿಗೆ. ಇನ್ನು ಕೆಲವರು ಹೀಲರ್ ಇದ್ದಾರೆ, ಇಲ್ಲಿ ಹೀಲಿಂಗ್ ಇದೆ. ಇಲ್ಲಿ ನೀವು ನೋಡ್ತಿರೋರು ಏನಾದರೂ ಹೀಲಿಂಗ್ ಪ್ರೊಫೆಷನಲ್ ಇರ್ಬೋದು, ಅಥವಾ ಹೀಲಿಂಗ್ ಪ್ರೊಫೆಷನ್, ಅಥವಾ ನೀವು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿರ್ಬೋದು ಕೆಲವರು. ಇದು ಮಾಡಿದವರು ಹೀಲಿಂಗ್ ಪ್ರೊಫೆಷನ್ ಇದೆ ಇಲ್ಲಿ. ಟ್ರೀಟ್ಮೆಂಟ್, ತುಂಬ ಕಿಂಗ್ ರೋಲಿಗೆ ಬರುವವರಿದ್ದೀರಿ ನೀವು, ಲೀಡರ್ಶಿಪ್ ರೋಲಿಗೆ ಬರುವವರಿದ್ದೀರಿ ಪೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ. ರಿಫ್ಲೆಕ್ಷನ್, ವ್ಯೂಸ್ ಆಫ್ ದ ಈಗೋ, ದ ವಿಲ್ಲೋ. ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ನೀವೀಗ ನಿಮ್ಮದು ಇಲ್ಲೂ ರಿಫ್ಲೆಕ್ಷನ್, ವ್ಯೂಸ್ ಆಫ್ ದ ಈಗೋ, ನಿಮ್ಮನ್ನು ನೀವು ಬೇರೆ ದೃಷ್ಟಿಯಿಂದ ನೋಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವೀಗ ನೆಗೆಟಿವ್ ಎನರ್ಜಿಯಲ್ಲಿದ್ದರೆ ನಿಮ್ಮ ನೆಗೆಟಿವ್ ಎನರ್ಜಿ ರಿಫ್ಲೆಕ್ಷನ್ ಆಗ್ತದೆ, ಪಾಸಿಟಿವ್ ಎನರ್ಜಿಯಲ್ಲಿದ್ದರೆ ಪಾಸಿಟಿವ್ ಎನರ್ಜಿ ರಿಫ್ಲೆಕ್ಷನ್ ಆಗ್ತದೆ. ಸೊ ಇಲ್ಲಿ ಕೆಲವರಿಗೆ ತುಂಬ ನಿಮ್ಮದು ಸೈಕಿಕ್ ಇನ್ಸೈಟ್ ಜಾಸ್ತಿ ಆಗ್ಬೋದು, ಕೆಲವರಿಗೆ ಇಂಟ್ಯೂಷನ್ ಪವರ್ ತುಂಬಾ ಸ್ಟ್ರಾಂಗ್ ಇದೆ ನಿಮ್ಮದು, ಕೆಲವರದ್ದು ಇಲ್ಲಿ ಸೈಕಿಕ್ ಇನ್ಸೈಟ್ ಜಾಸ್ತಿ ಆಗ್ಬೋದು. ಅಥವಾ ನಿಮ್ಮ ಜೀವನದಲ್ಲಿ ನೀವು ಇಷ್ಟ ತನಕ ಇನ್ನೊಬ್ಬರನ್ನು ನೀವು ನಂಬಿರ್ಬೋದು. ಅಂದರೆ ಇವರು ಒಳ್ಳೆಯವರು, ಇವರು ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ, ನಾನೇ ಸುಧಾರಿಸ್ಕೊಂಡು ಹೋಗಬೇಕಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಅವರು ನಿಮಗೆ ಅವರ ನಿಜ ಬಣ್ಣ ನಿಮಗೆ ತೋರಿಸಿರ್ಬೋದು. ಅವರು ನಿಮಗೆ ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು, ಅಥವಾ ನಿಮಗೆ ಏನೋ ಒಂದು ನಂಬಿಕೆ ದ್ರೋಹ ಮಾಡಿರ್ಬೋದು. ಸೊ ನೀವು ಜೀವನವನ್ನು ಕರೆಕ್ಟಾಗಿ ಅಂದರೆ ಅನಲೈಸ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಂದರೆ ನೀವು ಏನು ನೆಗೆಟಿವ್ ಎನರ್ಜಿಯಲ್ಲಿದ್ದರೆ ಇಲ್ಲಿ ನೆಗೆಟಿವ್ ಎನರ್ಜಿ ರಿಫ್ಲೆಕ್ಷನ್ ಆಗ್ತದೆ, ಪಾಸಿಟಿವ್ ಎನರ್ಜಿ ಇದ್ದರೆ ಪಾಸಿಟಿವ್ ಎನರ್ಜಿ ರಿಫ್ಲೆಕ್ಷನ್ ಆಗ್ತದೆ. ಸೊ ತುಂಬ ನೀವಿಲ್ಲಿ ಅಂದರೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಮೋಷನ್ಸ್ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ. ಯಾಕಂದರೆ ನಿಮ್ಮಲ್ಲಿ ಕಿಂಗ್ ಪವರ್ ಇದೆ,
ಆದರೆ ನೀವು ಅದೆಲ್ಲ ಬಿಟ್ಟು ತುಂಬ ಇಮೋಷ್ನಲ್ ಆಗಿದ್ದೀರಿ. ಕೆಲವರದ್ದು ಕರ್ಕಾಟಕ, ವೃಶ್ಚಿಕ, ಮೀನ ರಾಶಿ ಅಥವಾ ಲಗ್ನ ಇದ್ದಿರ್ಬೋದು. ಇಲ್ಲಿ ವಾಟರ್ ಸೈನ್ಸ್ ಇದೆ, ತುಂಬ ಇಮೋಷ್ನಲ್ ಫೀಲಿಂಗ್ಸ್, ತುಂಬ ಅಪ್ಸೆಟ್ ಆಗಿರ್ಬೋದು. ಆದರೆ ನೀವು ಕಿಂಗ್ ಅಂತ ನೀವು ಮರ್ತು ಬಿಟ್ಟಿದ್ದೀರಿ. ನೀವು ಬರೀ ಬೇರೆಯವರ ಎನರ್ಜಿಯಲ್ಲೇ ಇದ್ದಿರ್ಬೋದು ಇಲ್ಲಿ. ಸೊ ಸ್ಟ್ರಾಂಗ್ ಆಗಿ ಅಂತ ಹೇಳ್ತಿದ್ದಾರೆ. ಏನೇ ಬಂದರೂ ನಿಮ್ಮ ಜೀವನದಲ್ಲಿ ಯಾರೇ ಮೋಸ ಮಾಡಿದ್ರೂ ತುಂಬ ಸ್ಟ್ರಾಂಗ್ ಆಗಿ, ಯಾವುದಕ್ಕೂ ನೀವು ಹೆದರಬೇಡಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಯಾಕಂದರೆ ನೀವು ಕಿಂಗ್, ಇಲ್ಲಿ ಯು ಆರ್ ಎ ಕಿಂಗ್. ಸೊ ತುಂಬಾ ನೀವು ಇಲ್ಲಿ ಸ್ಟ್ರಾಂಗ್ ಆಗಬೇಕಾಗ್ತದೆ. ನಿಮ್ಮ ಜೀವನದಲ್ಲಿ ಒಂದು ಸ್ಟ್ರಾಂಗ್, ಮೋಸ್ಟ್ಲಿ ನಿಮಗೆ ಅಥವಾ ಇವ್ರ ಬಗ್ಗೆ ಏನಾದರೂ ಒಂದು ನಿಜ ಸಂಗತಿ ಗೊತ್ತಾಗ್ಬೋದು, ಯಾರು ನಿಮಗೆ ಮೋಸ ಮಾಡಿ ಹೋಗಿದ್ದಾರೆ ಅವ್ರ ಬಗ್ಗೆ. ತುಂಬ ಎನರ್ಜಿ ತುಂಬ ಇಲ್ಲಿದೆ, ತುಂಬ ಎನರ್ಜೆಟಿಕ್ ಪರ್ಸನ್ ನೀವು. ಇಲ್ಲಿ ನೀವೀಗ ನೆಗೆಟಿವ್ ಎನರ್ಜಿಯಲ್ಲಿ ಇರ್ಬೋದು. ಅಂದರೆ ನೀವೀಗ ಥಿಂಕ್ ಮಾಡ್ತಾ ಇದ್ದೀರಿ, ನಿಮಗೆ ಕ್ಲಾರಿಟಿ ಸಿಗದೇ ಇದ್ದಿರ್ಬೋದು. ಯಾಕಂದರೆ ಇವರು ನಿಮಗೆ ಯಾರು ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ, ಇವರು ನಿಮ್ಮ ಜೊತೆ ತುಂಬ ನಂಬಿಕಸ್ಥರಾಗಿದ್ದರು, ತುಂಬ ಲಾಯಲ್, ನಿಮಗೆ ಪರಿಚಯ ಇದ್ದವರೇ, ತುಂಬ ವರ್ಷದಿಂದ ತಿಳಿದವರೇ ಇವರು ನಿಮ್ಮ ಜೊತೆ ತುಂಬಾ ಲಾಯಲ್ ಆಗಿದ್ದರು. ಆದರೆ ಇವರ ಮೋಸದಿಂದಾಗಿ ನೀವೀಗ ಯೋಚನೆ ಮಾಡ್ತಿದ್ದೀರಿ, ಅಂದರೆ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ತಿದ್ದೀರಿ. ಈ ನೆಗೆಟಿವ್ ಎನರ್ಜಿಯಿಂದ ನೀವು ಹೊರಗೆ ಬರ್ತಿದ್ದೀರಿ. ಇಷ್ಟು ತನಕ ನೀವು ನೆಗೆಟಿವ್ ಎನರ್ಜಿಯಲ್ಲಿ ಇರ್ಬೋದು, ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ದುಃಖ ಮಾಡಿಕೊಂಡು. ಅಂದರೆ ನಿಮಗೆ ಜೀವನದಲ್ಲಿ ಒಂದು ಕ್ಲಾರಿಟಿ ಬರ್ತಾ ಇದೆ, ಒಂದು ನಿಜ ಸತ್ಯ ಗೊತ್ತಾಗ್ಬೋದು ಮುಂದೆ. ಈಗ ನೀವು ಕನ್ಫ್ಯೂಷನ್ ಎನರ್ಜಿಯಲ್ಲಿ ಇರ್ಬೋದು, ನಿಮಗೆ ಕಟ್ಟಿ ಹಾಕಿದಾಗ ಅನಿಸ್ತಿರ್ಬೋದು. ಆದರೆ ನಿಮ್ಮ ಜೀವನದಲ್ಲಿ ಒಂದು ಸ್ಪಾರ್ಕ್ ಬರ್ತಾ ಇದೆ, ಒಂದು ಚರಿಷ್ಮಾ ಏನು ಹೇಳ್ತಿದ್ದಾರಲ್ಲ ಅದು. ಇದು ಅಂದರೆ ನಿಮಗೆ ಯಾರಾದರೂ ಬಂದು ಆಫರ್ ಕೊಡ್ಬೋದು, ಅಥವಾ ಅಂದರೆ ಇದು ಬಿಸ್ನೆಸ್ ಇರ್ಬೋದು, ಲವ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಜಾಬಲ್ಲಿ ಆದರೂ ಇರ್ಬೋದು. ಒಂದು ಆಫರ್ ಬರ್ತಾ ಇದೆ ನಿಮಗೆ. ತುಂಬಾ ನಿಮ್ಮಲ್ಲಿ ಕೆರಿಯರ್ ಎಕ್ಸ್ಪಾನ್ಷನ್ ಆಗ್ತದೆ, ಒಂದು ಸ್ಪಾರ್ಕ್ ಬರ್ತದೆ. ಅಥವಾ ನಿಮ್ಮ ಲೈಫಲ್ಲಿ ಯಾರಾದರೂ ಒಬ್ಬರು ಗುರು ಎಂಟ್ರಿ ಆಗ್ಬೋದು, ಇವರು ಪ್ರೀಸ್ಟ್ ಇರ್ಬೋದು, ಅಥವಾ ಹೀಲರ್ ಇರ್ಬೋದು, ಯಾರೇ ಇರ್ಬೋದು. ಇವರು ನಿಮ್ಮ ಜೊತೆ ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ಬೋದು. ಮೋಸ್ಟ್ಲಿ ಈ ಹಿಂದೆ ನಿಮ್ಮ ಜೀವನದಲ್ಲಿ ಅಂದರೆ ಬರೀ ನೀವು ಕೊಡೋದಿತ್ತು, ನಿಮ್ಗೆ ಏನು ಸಿಗದೇ ಇದ್ದಿರ್ಬೋದು ಯೂನಿವರ್ಸ್ ಕಡೆಯಿಂದ. ಈಗ ನಿಮಗೆ ಈಕ್ವಾಲಿಟಿ ಗಿವ್ ಆ್ಯಂಡ್ ಟೇಕ್ ಕೊಡ್ತಿದ್ದಾರೆ ಯೂನಿವರ್ಸ್. ಮೋಸ್ಟ್ಲಿ ನಿಮ್ಮದು ತುಂಬ ಇಂಟ್ಯೂಷನ್ ಪವರ್ ತುಂಬಾ ಸ್ಟ್ರಾಂಗ್ ಇರ್ಬೋದು ನಿಮಗೆ. ಅಂದರೆ ತುಂಬಾ ಇಲ್ಲಿ ಸ್ಟ್ರಾಂಗ್ ಇದೆ ನಿಮ್ಮದು ಇಂಟ್ಯೂಷನ್ ಪವರ್. ಇಲ್ಲಿ ನೀವು ಹೀಲರ್ ಇದ್ದರೂ ಇರ್ಬೋದು ನೀವು. ಸೊ ಎಲ್ಲ ಬಿಟ್ಟು ನೀವೊಂದು ಸಕ್ಸಸ್ ಕಡೆ ಹೋಗ್ತಿದ್ದೀರಿ. ಒಂದು ಮೋಸ್ಟ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಆದರೂ ಇರ್ಬೋದು. ಒಂದು ವಿಶ್ ಫುಲ್ಫಿಲ್ಮೆಂಟ್ ಬರ್ತದೆ ಒಂದು ನಿಮ್ಮ ಜೀವನದಲ್ಲಿ. ಫೈನಾನ್ಸ್ ವಿತ್ ರಿಲೇಷನ್ಶಿಪ್ ಸ್ಟೆಬಿಲಿಟಿ ಬರ್ತದೆ. ಸೊ ತುಂಬ ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಿರ್ಬೋದು ಈಗ ನಿಮಗೆ. ಇಲ್ಲಿ ತುಂಬ ಫೀಲಿಂಗ್ಸ್ ಇದೆ, ಎಮೋಷ್ನಲ್ ಫೀಲಿಂಗ್ಸ್ ತುಂಬಾ ಇದೆ. ನೀವು ಇಲ್ಲಿ ಅಂದರೆ ನಿಮ್ಮ ಎನರ್ಜಿಯನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ, ತುಂಬ ಇಂಪಾರ್ಟೆಂಟ್ ಇರ್ತದೆ ಇಲ್ಲಿ. ಯಾಕಂದರೆ ನಿಮ್ಮಲ್ಲಿ ತುಂಬ ಕ್ರಿಯೇಟಿವ್ ಇದೆ, ಕ್ಯಾರಿಯರ್ ಇದೆ. ಸೊ ಅವರ ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ಅಥವಾ ನಿಮ್ಗೆ ಏನಾದರೂ ಹೀಲಿಂಗ್ ಬೇಕಾದ್ರೆ ಹೀಲಿಂಗ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಕೆಲವರು ಇದರಲ್ಲಿ ಹೀಲರ್ ಇದ್ದಾರೆ, ಅಥವಾ ನಿಮ್ಗೆ ಯಾರಾದರೂ ಒಬ್ಬರು ಹೀಲರ್ ಬರ್ಬೋದು ನಿಮ್ಮ ಜೀವನದಲ್ಲಿ. ಸೊ ನೀವು ಫೈನಾನ್ಷಿಯಲಿ ನೀವು ಇಂಡಿಪೆಂಡೆಂಟ್ ಪರ್ಸನ್. ನಿಮ್ಮ ಹತ್ರ ಎಲ್ಲ ಹೀಲಿಂಗ್ ಪವರ್ ಇದೆ, ಫೈನಾನ್ಸ್ ಇದೆ, ನೀವು ತುಂಬಾ ಇಂಡಿಪೆಂಡೆಂಟ್ ಪರ್ಸನ್. ನೀವು ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಸ್ಟ್ರಾಂಗ್ ಆಗಬೇಕಾದ್ರೆ, ನೀವು ಇಮೋಷ್ನಲಿ ಸ್ಟ್ರಾಂಗ್ ಆಗಬೇಕಾದ್ರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಇರ್ತದೆ. ಕಿಂಗ್ ಪವರಿಗೆ ಬನ್ನಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ಕ್ವೈಟ್ ಟೈಮ್, ಇನ್ನರ್ ಗಾಡೆಸ್. ಮೆಡಿಸಿನ್ ವುಮನ್ ಬಂದಿದೆ. ಯು ಆರ್ ಎ ಚಾನೆಲ್ ಫಾರ್ ಡಿವೈನ್ ಹೀಲಿಂಗ್ ಪವರ್. ಮೋಸ್ಟ್ಲಿ ನಿಮ್ಮ ಹತ್ರ ಹೀಲಿಂಗ್ ಪವರ್ ಇದೆ ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಅಥವಾ ನೀವು ಒಬ್ಬರು ಏನು ಹೇಳ್ತಾರೆ ಚಾನೆಲ್, ಅಂದರೆ ನೀವೊಬ್ಬರು ಮಿಡ್ಲ್ ಮ್ಯಾನ್. ದೇವರ ಹೀಲಿಂಗ್ ಪವರನ್ನು ಜನಗಳಿಗೆ ಕೊಡುವಂಥ ನೀವು ಮಿಡ್ಲ್ ಮ್ಯಾನ್ ಅಂತ ಹೇಳ್ತಿದ್ದಾರೆ. ಅಂದರೆ ದೇವರಿಂದ ಹೀಲಿಂಗ್ ತಗೊಂಡು ಜನಗಳಿಗೆ ಕೊಡುವವರು ನೀವು. ನಿಮಗೆ ಅದು ಗೊತ್ತಿಲ್ಲದೆ ಇದ್ದಿರ್ಬೋದು. ಅಥವಾ ನಿಮ್ಮ ಜೀವನದಲ್ಲಿ ಒಬ್ಬರು ಹೀಲರ್ ಎಂಟ್ರಿ ಆಗ್ಬೋದು. ಇಲ್ಲಿ ಹೀಲರ್ ಇದ್ದಾರೆ ತುಂಬ ಜನ ಇಲ್ಲಿ.
ಟೇಕ್ ಸಮ್ ಟೈಮ್ ಕ್ವೈಟ್ ಅಲೋನ್ ಟು ರೆಸ್ಟ್, ಮೆಡಿಟೇಟ್ ಆ್ಯಂಡ್ ಕಂಟೆಂಪ್ಲೇಟ್. ಇಲ್ಲಿ ಎಲ್ಲ ಕಡೆ ಮೆಡಿಟೇಷನ್ ಬರ್ತಾ ಇದೆ, ಸ್ವಲ್ಪ ಟೈಮ್ ಅಲೋನ್ ಆಗಿ ರೆಸ್ಟ್ ಮಾಡಿ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಅವೇಕನ್ ದ ಗಾಡೆಸ್ ವಿದಿನ್ ಯು ಥ್ರೂ ಡ್ಯಾನ್ಸ್, ಸೆಲ್ಫ್ ಕೇರ್ ಆ್ಯಂಡ್ ಅಪ್ರಿಷಿಯೇಟಿಂಗ್ ಯುವರ್ ಡಿವಿನಿಟಿ. ನಿಮ್ಮ ಒಳಗೆ ದೇವರಿದ್ದಾರೆ, ನೀವು ದೇವರನ್ನು ಎಲ್ಲೋ ಹುಡುಕಾಡಬೇಡಿ, ನಿಮ್ಮ ಒಳಗೆ ದೇವರಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಡ್ಯಾನ್ಸ್ ಮೂಲಕ, ನಿಮ್ಮನ್ನು ನೀವು ಪ್ರೀತಿ ಮಾಡೋದರ ಮೂಲಕ ನಿಮ್ಮನ್ನು ನೀವು ಕೇರ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಪ್ರಿಷಿಯೇಟಿಂಗ್ ಯುವರ್ ಡಿವೈನಿಟಿ, ನಿಮಗೆ ದೇವರು ಏನು ಕೊಟ್ಟಿದ್ದಾರೆ ಡಿವೈನ್ ಹೀಲಿಂಗ್ ಪವರ್, ಅದನ್ನು ನೀವು ಅಪ್ರಿಸಿಯೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಬಿ ಹಾನೆಸ್ಟ್ ವಿತ್ ಯುವರ್ ಸೆಲ್ಫ್, ವಾಟ್ ಈಸ್ ಯುವರ್ ಹಾರ್ಟ್ ಈಸ್ ಟ್ರೂ ಡಿಸೈರ್. ನಿಮಗೆ ನೀವು ಹಾನೆಸ್ಟ್ ಆಗಿರಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಮನಸ್ಸಿಗೆ ಕೇಳಿ, ನಿಮ್ಮ ಆತ್ಮಕ್ಕೆ ಕೇಳಿ, ನಿಮ್ಮ ನಿಜವಾದ ಇಚ್ಛೆ ಏನು ಅಂತ ಹೇಳಿ. ಅಂದರೆ ನೀವಿಲ್ಲಿ ದೇವರ ಹತ್ರ ಏನಾದರೂ ಪ್ರೇಯರ್ ಮಾಡಿದರೆ ನಿಮಗೆ ಇಲ್ಲಿ ದೇವರು ನಿಮಗೆ ಅದನ್ನು ಕೊಡ್ತಿದ್ದಾರೆ. ಇಲ್ಲಿ ಮೋಸ್ಟ್ಲಿ ನೀವು ತುಂಬ ಸ್ಪಿರಿಚುವಲ್ ಪರ್ಸನ್ ಇರ್ಬೋದು, ಅಥವಾ ತುಂಬ ಪ್ರಾರ್ಥನೆ ಎಲ್ಲ ಮಾಡ್ತಿರ್ಬೋದು ಇಲ್ಲಿ. ಸೊ ನೀವು ಏನಿಲ್ಲಿ ನಿಮ್ಮ ಮನಸ್ಸಿಂದ ಕೇಳ್ತೀರ ದೇವರ ಹತ್ರ, ಅದು ನಿಮಗೆ ಯೂನಿವರ್ಸ್ ಇಲ್ಲಿ ಕೊಡ್ತಿದ್ದಾರೆ. ಅಂದರೆ ನಿಮ್ಮಲ್ಲೊಂದು ಡಿವೈನ್ ಪ್ಯಾಷನ್ ಬರ್ಬೋದು, ಮುಂದೆ ನೀವು ಹೀಲರ್ ಆಗ್ಬೋದು. ಮುಂದೆ ಇಲ್ಲಿ ಹೀಲರ್ ತುಂಬ ಇದ್ದಾರೆ, ನೆಕ್ಸ್ಟ್ ಆಗ್ಬೋದು. ನಿಮಗೆ ಗೊತ್ತಿಲ್ಲದೆ ಇದ್ದಿರ್ಬೋದು, ನೀವು ಈ ನೆಗೆಟಿವ್ ಎನರ್ಜಿಯಿಂದಾಗಿ ನೀವು ಹೀಲರ್ ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಒಂದು ಮೆಡಿಸಿನ್ ಪವರ್ ಇರ್ಬೋದು ನಿಮಗೆ. ಅಂದರೆ ವಿದೌಟ್ ಮೆಡಿಸಿನ್ ನೀವು ಹೀಲ್ ಮಾಡುವಂಥ ಕೆಪಾಸಿಟಿ ಇರ್ಬೋದು ನಿಮ್ಮಲ್ಲಿ. ಸೊ ಇದು ಫೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಈ ಕಲರ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಗ್ರಹಣದ ಮೆಸೇಜ್ ಏನು ಅಂತೇಳಿ ನೋಡುವ ಯೂನಿವರ್ಸ್ ಕಡೆಯಿಂದ. ಬುದ್ಧ, ದ 9th ಹೌಸ್, ಬ್ರಾಡನಿಂಗ್ ಯುವರ್ ಹಾರಿಝನ್ಸ್ ಐದರ್ ಸ್ಪಿರಿಚುವಲಿ, ಅಕಾಡೆಮಿಕಲಿ ಆರ್ ಆನ್ ಎ ಲಾಂಗ್ ಜರ್ನಿ. ನಿಮ್ಮ ಸ್ಪಿರಿಚುವಲ್ ಜರ್ನಿ ಅಥವಾ ಯಾವುದೇ ಒಂದು ಜರ್ನಿಯನ್ನು ಇನ್ನೂ ಬ್ರಾಡನಿಂಗ್ ಮಾಡಿ ಅಂತ ಹೇಳ್ತಿದ್ದಾರೆ. 9th ಹೌಸ್ ಸ್ಪಿರಿಚುವಲ್ ಅಥವಾ ಅಕಾಡೆಮಿಕಲ್ ಅಥವಾ ಲಾಂಗ್ ಜರ್ನಿ. ನೀವು ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು, ಅಥವಾ ಸ್ಪಿರಿಚುವಾಲಿಟಿ ಕಡೆ ಮಾಡ್ಬೋದು, ಅಥವಾ ಲಾಂಗ್ ಜರ್ನಿ. ಮೋಸ್ಟ್ಲಿ ಕೆಲವರೆಲ್ಲ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡ್ಬೋದು. ಇಲ್ಲಿ ಕೆಲವರು ಬುದ್ಧನನ್ನು ಆರಾಧನೆ ಮಾಡುವವರು ಇರ್ಬೋದು, ಕೆಲವರು ಅದನ್ನು ಇನ್ನೂ ಎಕ್ಸ್ಪಾನ್ಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಸ್ಪಿರಿಚುವಲ್ ತುಂಬಾ ಇದ್ದೀರಿ. ಫೈಲ್ ನಂಬರ್ 3, 2 ಆಫ್ ರೋಸಸ್, ದ ಕ್ವೀನ್ ಆಫ್ ಫೋರ್ಸಸ್, ಇಂಡಸ್ಟ್ರಿ. ಈ ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಈ ಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಮನೆಯಲ್ಲಿ ಇನ್ಸಿಡೆಂಟ್ಸ್ ನಡೀಬೋದು. ಇದು ಯಾವ ರೀತಿ ಅಂತ ಹೇಳಿದರೆ, ನಿಮ್ಮ ಫ್ಯಾಮಿಲಿ ಒಳಗಿರ್ಬೋದು, ನಿಮ್ಮ ಕೊಲೀಗ್ಸ್ ಒಳಗಿರ್ಬೋದು, ಅಥವಾ ನೀವಿರೋ ಜಾಗದಲ್ಲಿ ಇರ್ಬೋದು. ಒಂದು ಸಣ್ಣ ಇನ್ಸಿಡೆಂಟ್, ಅಂದರೆ ಒಂದು ಜಗಳ ನಡೀಬೋದು. ಅದನ್ನು ನೀವು ದೂರದೃಷ್ಟಿಯಿಂದ ನೋಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಅವ್ರ ಮೇಲೆ ಕನಿಕರ ಇಟ್ಟು ನೋಡಿ. ಅಂದರೆ ಅವ್ರು ನಿಮಗೆ ಫಸ್ಟೊಮ್ಮೆ ನಿಮಗೆ ಮನಸ್ಸಿಗೆ ನೋವಾಗ್ಬೋದು ಈ ಜಗಳದಿಂದಾಗಿ. ಆದರೆ ನೀವು ಬೇರೆ ಅವ್ರ ಮೇಲೆ ತುಂಬ ಪ್ರೀತಿ ಇಟ್ಕೊಂಡು ಸ್ವಲ್ಪ ಕರಟಸಿಯಿಂದ ನೋಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಅವರು ಯಾವ ಎನರ್ಜಿಯಲ್ಲಿ ಮಾತಾಡ್ತಿದ್ದಾರೆ ನಿಮ್ಮ ಮುಂದೆ ಇರೋ ಜನ. ಇದು ನಿಮ್ಮ ಫ್ಯಾಮಿಲಿ ಒಳಗಾದರೂ ಇರ್ಬೋದು. ಇದು ಟೆಂಪರರಿ, ದೊಡ್ಡ ಜಗಳ ಅಲ್ಲ, ಸಣ್ಣ ಜಗಳ. ಇದು ಟೆಂಪರರಿ ಇರ್ತದೆ. ಒಂದು ಸಣ್ಣ ಜಗಳ ಆಗ್ಬೋದು ನಿಮ್ಮ ಮನೆಯೊಳಗೆ. ಸೊ ಅದನ್ನು ನೀವು ದೂರದೃಷ್ಟಿಯಿಂದ ನೋಡಿ ಅವರಿಗೆ ಕ್ಷಮೆ ಕೊಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ನಿಮಗೆ. ನಿಮಗೆ ಮೋಸ್ಟ್ಲಿ ಇಲ್ಲಿ ಕೆಲವ್ರದ್ದು ಸನ್ ಸೈನ್, ಮೂನ್ ಸೈನ್ ಇರ್ಬೋದು. ಅಂದರೆ ವಾಟರ್ ಸೈನ್ಸ್ ಮತ್ತು ಫೈರ್ ಸೈನ್ಸ್ ನಿಮ್ಮದು ಒಟ್ಟೊಟ್ಟಿಗೆ ಇರ್ಬೋದು, ರಾಶಿ ಅಥವಾ ಲಗ್ನ. ಇನ್ನು ಕೆಲವರಿಗೆ ಏನಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಫೈರ್ ಮತ್ತು ವಾಟರ್ ಬ್ಯಾಲೆನ್ಸ್ ಬರ್ತಾ ಇದೆ. ಅಂದರೆ ತುಂಬ ಒಂದು ಪವರಿಗೆ ಬರ್ತಿದ್ದೀರಿ ನೀವು, ತುಂಬ ಪವರ್. ಅಂದರೆ ಇಮೋಷ್ನಲು ಬ್ಯಾಲೆನ್ಸ್ ಆಗ್ತಿದ್ದೀರಿ, ಒಂದು ಫೈರಿ ಪ್ಯಾಷನು ಬರ್ತಾ ಇದೆ. ಇಷ್ಟು ತನಕ ನಿಮ್ಮಲ್ಲಿ ಇಮೋಷ್ನಲ್ ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು. ಸೊ ಒಂಥರ ತುಂಬ ಫ್ಲಕ್ಚುಯೇಷನ್ ಇರ್ಬೋದು ನಿಮ್ಮ ಜೀವನದಲ್ಲಿ. ಇಮೋಷ್ನಲ್ ಬ್ಯಾಲೆನ್ಸ್ ವಿತ್ ಫೈರ್ ಪ್ಯಾಷನ್. ಇಲ್ಲಿ ನಿಮ್ಮದು ಕರ್ಕಾಟಕ, ವೃಶ್ಚಿಕ, ಮೀನ ರಾಶಿ ಲಗ್ನ ಇರ್ಬೋದು. ಇನ್ನು ಕೆಲವರದ್ದು ಮೇಷ, ಸಿಂಹದನು ರಾಶಿ ಲಗ್ನ ಇದ್ದಿರ್ಬೋದು ನಿಮ್ಮದು. ಇಲ್ಲಿ ತುಂಬ ಅಂದರೆ ಇದು ಮೇಜರ್ ಚೇಂಜ್. ತುಂಬಾ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ನಿಮ್ಮ ಜೀವನದಲ್ಲಿ. ಇಲ್ಲಿ ಏನಂತಾರೆ, ಒಂದು ಸಪ್ತವರ್ಣದ ಕಾಮನ ಬಿಲ್ಲು ಸಹ ಮುಂದೆ ಮೂಡ್ಬೋದು. ಇನ್ನು ಕೆಲವರು ನೀವೇನಾದರೂ ಮನೆ ಕಟ್ಟಲಿಕ್ಕೆ ಅಥವಾ ಮನೆ ರಿನೋವೇಷನ್ ನೋಡ್ತಿರ್ಬೋದು, ಅಥವಾ ಏನಾದರೂ ಒಂದು ರಿಪೇರಿ ವರ್ಕ್ ನೀವು ನೋಡ್ತಿರ್ಬೋದು, ಅಥವಾ ಏನಾದರೂ ಒಂದು ಇಂಡಸ್ಟ್ರಿ ಮಾಡಬೇಕು, ಹೊಸದೇನಾದರೂ ಇಂಡಸ್ಟ್ರಿ ಮಾಡಲಿಕ್ಕೆ ನೀವು ಏನಾದರೂ ಪ್ಲ್ಯಾನಿಂಗ್ ಮಾಡಿರ್ಬೋದು. ಸೊ ನೀವು ಮುಂದೆ ಕಂಟಿನ್ಯೂಷನ್ ಮಾಡೋರಿದ್ದೀರಿ. ನಿಮಗೆ ಅಂದರೆ ಎಕಾಡೆಮಿಕಲಿ ನಿಮ್ಮದು ಏನೀಗ ನೀವು ಎಕ್ಸ್ಪಾನ್ಷನ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಅದು ನಿಮ್ಮ ಮುಂದೆ ಫ್ಯೂಚರಲ್ಲಿ ಸಕ್ಸಸ್ ಸಿಗ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮಗೆ
ತುಂಬಾ ಇಲ್ಲಿ ಒಂದು ಸನ್ ಮೂನ್ ತುಂಬಾ ಎನರ್ಜಿ ಇದೆ ಇಲ್ಲಿ, ತುಂಬಾ ಎನರ್ಜೆಟಿಕ್. ಕೆಲವರು ಲಾಂಗ್ ಜರ್ನಿ ಹೋಗ್ಬೋದು. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಮ ಜೀವನದಲ್ಲಿ ಮೇಜರ್ ಚೇಂಜಸ್ ಆಗ್ತಾ ಇದೆ. ಅಂದರೆ ನೀವೊಂದು ಹೊಸದೇನೋ ಸ್ಟಾರ್ಟ್ ಮಾಡುವವರಿದ್ದೀರಿ. ಅಂದರೆ ತುಂಬ ಧೈರ್ಯದಲ್ಲಿ ಇಷ್ಟು ತನಕ ಏನಾಗಿದ್ದು ಆಗು ಹೋಗಲಿ, ಮುಂದೆ ಹೊಸದನ್ನು ಸ್ಟಾರ್ಟ್ ಮಾಡೇ ಮಾಡ್ತೀನಿ ಅಂತ ನೀವು ಸ್ಟಾರ್ಟ್ ಮಾಡಲಿಕ್ಕೆ ಮುಂದೆ ಹೋಗ್ತಿದ್ದೀರಿ. ಇನ್ನು ಕೆಲವರು ಫಾರಿನ್ ಟ್ರಾವೆಲ್ ಮಾಡ್ಬೋದು, ಸೀ ಟ್ರಾವೆಲ್ ಮಾಡ್ಬೋದು. ಇನ್ನು ಕೆಲವರಿಗೆ ಲಾಂಗ್ ಜರ್ನಿ ಅಥವಾ ಜರ್ನಿ ಟ್ರಿಪ್ ಹೋಗ್ಬೋದು ನೀವು. ಅಂದರೆ ಇಷ್ಟು ತನಕ ನೀವು ಒಬ್ಬರೇ ಇದ್ದಿರ್ಬೋದು, ಎಲ್ಲೂ ಹೋಗದೆ ತುಂಬ ಮನೆಯಲ್ಲೇ ಇದ್ದಿರ್ಬೋದು. ಇನ್ನು ಕೆಲವರು ಟ್ರಿಪ್ ಮಾಡೋರಿದ್ದಾರೆ ಖುಷಿಯಿಂದ. ಅಂದರೆ ಮೋಸ್ಟ್ಲಿ ನೇಚರ್ ಜೊತೆ ನೀವು ಎಂಜಾಯ್ ಮಾಡ್ಬೋದು ಮುಂದೆ. ಸೊ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ, ಇದರಲ್ಲಿ ನಿಮಗೆ ಫ್ರೂಟ್ಫುಲ್ ಬರ್ತದೆ, ನಿಮಗೆ ಸಕ್ಸಸ್ ಬರ್ತದೆ. ನೀವು ಬಿಸ್ನೆಸ್ ಮಾಡ್ತಿರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಅಥವಾ ಫೈನಾನ್ಸ್ ಇರ್ಬೋದು. ಏನೋ ಒಂದು ಇಲ್ಲಿ ನೀವು ಪ್ರಾಜೆಕ್ಟ್ ನಿಮ್ಮದು ಸ್ಟಾರ್ಟ್ ಆಗ್ತದೆ. ಇಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಏನೋ ಒಂದು ಮಾಡೋರಿದ್ದೀರಿ. ಒಂದು ಮನೆ ರಿಪೇರಿ ಇರ್ಬೋದು, ಅಥವಾ ಹೊಸ ಮನೆ ಕಟ್ಬೋದು, ಯಾವುದೋ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ ಅದಕ್ಕೆ ಸಕ್ಸಸ್ ಬರ್ತಾ ಇದೆ. ಅಂದರೆ ಇಲ್ಲಿ ನೀವು ಒಂಥರ ಎಂಪ್ರೆಸ್ ರೋಲಿಗೆ ಬರೋರಿದ್ದೀರಿ. ಅಂದರೆ ತುಂಬ ಅಂದರೆ ಹೀಲ್ ಆಗ್ತಿದ್ದೀರಿ. ಇನ್ನು ಕೆಲವರಿಗೆ ಅಂದರೆ ನಿಮ್ಮ ಜಗತ್ತು ಚೇಂಜ್ ಆಗ್ತಾ ಇದೆ. ಇಲ್ಲಿ ಎಲ್ಲ ಕಡೆ ಮೂನ್ ಬಂದಿದೆ. ವಾಟರ್ ಸೈನ್ಸ್ ಇರ್ಬೋದು ಕೆಲವರದ್ದು. ನೀವೊಂಥರ ಇನ್ನು ಕೆಲವರು ಪ್ರೆಗ್ನೆಂಟ್ ಆದವರು ಪ್ರೆಗ್ನೆಂಟ್ ಆಗ್ಬೋದು. ಕೆಲವರಿಗೆ ಪ್ರೆಗ್ನೆಂಟ್ ಆಗ್ಬೋದು. ನೀವು ಮೋಸ್ಟ್ಲಿ ಈಗ ಇಷ್ಟೋ ತನಕ ನೀವು ನಿಮಗೆ ಬಿಸ್ನೆಸ್ ಅಥವಾ ಯಾವುದೋ ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಇಲ್ಲದೆ ಇದ್ದಿರ್ಬೋದು. ಸೊ ಈಗ ನೀವು ಮುಂದೆ ಸಾಗ್ತಿದ್ದೀರಿ. ಸಕ್ಸಸ್ ನಿಮ್ಮ ಬೆನ್ನ ಹಿಂದೆ ಬರ್ತಾ ಇದೆ. ಫೈನಾನ್ಸ್ ಇಂಪ್ರೂವ್ಮೆಂಟ್ ಇದೆ ಇಲ್ಲಿ. ಇಷ್ಟೋ ತನಕ ನಿಮಗೆ ತುಂಬ ಸ್ಟಕ್ ಎನರ್ಜಿಯಲ್ಲಿ ಇರ್ಬೋದು, ಕನ್ಫ್ಯೂಷನ್ ಇದ್ದಿರ್ಬೋದು, ತುಂಬ ನೋವಲ್ಲಿ ಇದ್ದಿರ್ಬೋದು. ಅವೆಲ್ಲವನ್ನು ನೀವು ಲೆಟ್ಕೋ ಮಾಡಿ ಮುಂದೆ ಸಾಗ್ತಿದ್ದೀರಿ. ಇಲ್ಲಿ ಈ ಹಿಂದೆ ಏನು ನೋವಿತ್ತು ಅದೆಲ್ಲವನ್ನು ಲೆಟ್ಕೋ ಮಾಡ್ಕೊಂಡು ಮುಂದೆ ಸಾಗ್ತಿದ್ದೀರಿ. ನಿಮಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ವೇ, ಅಂದರೆ ಸಡನ್ ನಿಮಗೆ ಒಂದು ಸ್ಟೆಬಿಲಿಟಿ ಬರ್ತದೆ ನಿಮ್ಮ ಜೀವನದಲ್ಲಿ. ಇಷ್ಟು ತನಕ ನಿಮಗೆ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು. ಏನೋ ಅಂದರೆ ಇಲ್ಲಿ ಹಣದ ಬಗ್ಗೆ ತುಂಬಾ ನಿಮಗೆ ಫೈನಾನ್ಸ್ ಬಗ್ಗೆ ತುಂಬ ಟೆನ್ಷನ್ ಇದೆ ಇಲ್ಲಿ. ಅಂದರೆ ಎಲ್ಲಿ ಕಳ್ಕೊತೇನೋ, ಏನಾಗುತ್ತೆ ಏನೋ ಅಂಥೇಳಿ ನಿಮಗೆ ಇದ್ದಿರ್ಬೋದು. ಒಂದು ಡಿಟರ್ಮಿನೇಷನ್, ಅಂದರೆ ಫೈನಾನ್ಸ್ ಬಗ್ಗೆ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು ನಿಮಗೆ. ಸೊ ನಿಮ್ಮ ಜೀವನದಲ್ಲಿ ತುಂಬ ಇಲ್ಲಿ ನಿಮಗೆ ಮನಸ್ಸಿಗೆ ನೋವಾಗಿರ್ಬೋದು, ಅಥವಾ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಇನ್ನು ಕೆಲವರಿಗೆ ಬ್ರೇಕಪ್ ಇದೆ, ಅಥವಾ ನಿಮ್ಮ ಮನಸ್ಸಿಗೆ ಯಾರಾದರೂ ತುಂಬಾ ನೋವು ಮಾಡಿರ್ಬೋದು. ಸೊ ಇದೆಲ್ಲ ಒಂದು ಚಾಪ್ಟರ್ ನಿಮಗೆ ಎಂಡ್ ಆಗ್ತಾ ಇದೆ. ಮೋಸ್ಟ್ಲಿ ನಿಮಗೆ ಅವರ ಸೀಕ್ರೆಟ್ ಗೊತ್ತಾಗ್ತದೆ. ಯಾರು ನಿಮಗೆ ಮನಸ್ಸಿಗೆ ನೋವು ಮಾಡಿದ್ದಾರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಯಾರೇ ಇರ್ಬೋದು, ಸಪ್ರೇಷನ್ ಆಗಿರ್ಬೋದು ನಿಮ್ಮಿಂದ, ಅವರ ಒಂದು ಹಿಡನ್ ಸೀಕ್ರೆಟ್ ನಿಮಗೆ ಗೊತ್ತಾಗ್ತದೆ ಮುಂದೆ. ಸೊ ಈಗ ನೀವು ಇವ್ರ ಬಗ್ಗೆ ಯಾವುದೇ ಡಿಸಿಷನ್ ತಗೊಳ್ಳದೆ ಇರೋದು ಒಳ್ಳೆಯದು. ಏನು ನಿಮ್ಮ ಥರ್ಡ್ ಪಾರ್ಟಿ ಸಪ್ರೇಷನ್ ಆಗಿದ್ದಾರಾ ಅವ್ರ ಬಗ್ಗೆ ನೀವು ಈಗ ಅಂದರೆ ಯಾವುದೇ ಡಿಸಿಷನ್ ಅಥವಾ ಆ್ಯಕ್ಷನ್ ತಗೊಳ್ಳದೆ ಇರೋದು. ಸ್ವಲ್ಪ ಟೈಮ್ ನೀವು ಇಲ್ಲಿ ಕಾಯಬೇಕಾಗ್ತದೆ. ಇವರ ನಿಮಗೆ ಮಿಸ್ಟ್ರಿ ಗೊತ್ತಾಗ್ತದೆ, ಒಂದು ಹಿಡನ್ ಟ್ರುತ್, ಅಂದರೆ ಒಂದು ಸೀಕ್ರೆಟ್, ಮುಚ್ಚಿಟ್ಟ ಸತ್ಯ ನಿಮಗೆ ಗೊತ್ತಾಗ್ತದೆ. ಇಲ್ಲಿ ನೀವು ಸ್ವಲ್ಪ ಟೈಮ್ ಕಾಯಬೇಕಾಗ್ತದೆ. ನಿಮ್ಮ ಸುತ್ತಮುತ್ತ ಇದ್ದವ ನಿಮಗೆ ಹೇಳ್ತಿರ್ಬೋದು, ಆದರೆ ನೀವಿಲ್ಲಿ ಸ್ವಲ್ಪ ವೇಟಿಂಗಲ್ಲಿ ಇರಬೇಕಾಗ್ತದೆ. ನಿಮ್ಮದೊಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ. ಇಲ್ಲಿ ಇವ್ರ ಜೊತೆ ಕರ್ಮ ಕ್ಲಿಯರ್ ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ. ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ. ನೀವು ತುಂಬ ದಿವಸಗಳಿಂದ ತಾಳ್ಮೆಯಿಂದ ಕಾಯ್ತಿದ್ದೀರಿ ಈ ಬಿಗಿನಿಂಗ್ಗೋಸ್ಕರ. ತುಂಬ ದಿವಸಗಳಿಂದ ಇದ್ದಿರ್ಬೋದು. ಸೊ ನಿಮ್ಮ ಲೈಫಲ್ಲಿ ಒಬ್ಬರು ಅಂದರೆ ನಿಮಗೊಬ್ಬರು ಯಾರಾದರೂ ಗೈಡ್ ಮಾಡುವವರು ಬರ್ಬೋದು, ಅಥವಾ ನಿಮ್ಗೆ ಯಾರಾದರೂ ಟೀಚ್ ಮಾಡುವವರು ಬರ್ಬೋದು, ಅಥವಾ ಒಬ್ಬರು ಪ್ರೀಸ್ಟ್ ಗುರು ಅಂತ ಬರ್ಬೋದು. ಇವರು ನಿಮ್ಮನ್ನು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸ್ತಾರೆ. ಅಂದರೆ ಇವ್ರ ಸಹಾಯದಿಂದ ನೀವು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಇರ್ಬೋದು, ಮೇಲೆ ಹೋಗ್ಬೋದು. ಅಥವಾ ಇಲ್ಲಿ ಕೆಲವರು ಪ್ರೀಸ್ಟ್ ಇದ್ದಾರೆ, ನೀವೇ ಪ್ರೀಸ್ಟ್ ಆಗ್ಬೋದು, ನೀವೇ ಗುರು ಆಗ್ಬೋದು ಇಲ್ಲಿ. ಇನ್ನು ಕೆಲವರಿಗೆ ಮ್ಯಾರೇಜ್ ಇದೆ, ಕೆಲವರಿಗೆ, ಎಲ್ರಿಗೂ ಅಲ್ಲ.
ರಿಯೂನಿಯನ್ ಆಗ್ತದೆ. ಇಲ್ಲಿ ರಿಯೂನಿಯನ್ ಆಗಿ ಕಮಿಟ್ಮೆಂಟ್ ಬರ್ತಾ ಇದೆ ಕೆಲವರಿಗೆ. ಇದೊಂಥರ ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಆದಾಗೆ ಆಗ್ಬೋದು. ಇವರು ಮೆಜಿಷಿಯನ್ ರೀತಿಯಲ್ಲಿ ಬರ್ತಿದ್ದಾರೆ. ಅಂದರೆ ಈಗ ನೀವು ಒಬ್ಬರೇ ಇದ್ದಿರ್ಬೋದು, ದೇವರ ಕಡೆ ನೋಡ್ತಿರ್ಬೋದು. ಅಂದರೆ ತುಂಬ ಸ್ಪಿರಿಚುವಲ್ ಪರ್ಸನ್ ನೀವು. ಈಗ ನೀವು ಅಂದರೆ ಬೇರೆಯವರಿಗೂ ನೀವು ಬೆಳಕು ತೋರಿಸ್ತಿರ್ಬೋದು, ಬೇರೆಯವರಿಗೂ ಸಹಾಯ ಮಾಡ್ತಿರ್ಬೋದು. ನೀವು ಕತ್ಲಲ್ಲಿದ್ರೂ, ನೀವು ದುಃಖದಲ್ಲಿದ್ರೂ ನೀವು ಬೇರೆಯವರಿಗೆ ಸಹಾಯ ಮಾಡ್ತಿರ್ಬೋದು. ಇಲ್ಲಿ ನಿಮಗೆ ಒಬ್ಬರು ಪಾರ್ಟ್ನರ್ ಬರ್ತಿದ್ದಾರೆ. ಇವರು ಫ್ರೆಂಡ್ ಇರ್ಬೋದು, ಲವರ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ಕೊಲೀಗ್ಸ್ ಇರ್ಬೋದು, ಅಥವಾ ಇವ್ರು ಟೀಚರ್ ಇರ್ಬೋದು. ಇವ್ರು ಬಂದು ನಿಮ್ಮ ಜೀವನದಲ್ಲಿ ನಿಮಗೆ ಜೊತೆಯಾಗ್ತಿದ್ದಾರೆ. ಇದು ಲವ್ ರಿಲೇಷನ್ಶಿಪ್ ಇರಬೇಕಂತಲೇ ಇಲ್ಲ. ಇವರೊಂಥರ ಮೆಜಿಷಿಯನ್. ಅಂದರೆ ಇವರೇನು ಬರ್ತಿದ್ದಾರಾ, ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಿದ್ದಾರಾ, ಇವರ ಹತ್ರ ಎಲ್ಲ ಪವರು ಇದೆ. ಅಂದರೆ ಇವರು ನಿಮ್ಮ ಜೀವನವನ್ನು ಹೇಗೆ ಮೇಲೆ ತಗೊಂಡು ಹೋಗಬೇಕು, ಅಂದರೆ ನಿಮ್ಮನ್ನು ಯಾವ ರೀತಿ ನಿಮ್ಮ ಸೋಲ್ ಪರ್ಪಸ್ ಕಡೆ ಇವರು ನಿಮ್ಮ ಸೋಲ್ ಪರ್ಪಸ್ ಕಡೆ ಕರ್ಕೊಂಡು ಹೋಗ್ತಾರೆ. ಹೀಲರ್ ಬರ್ಬೋದು ಕೆಲವರಿಗೆ ನಿಮ್ಮ ಜೀವನದಲ್ಲಿ, ಕೆಲವರಿಗೆ ನಿಮ್ಮ ಪಾರ್ಟ್ನರ್ ಬರ್ಬೋದು, ಲವ್ ಪಾರ್ಟ್ನರ್ ಬಂದು ನಿಮ್ಮದು ರಿಯೂನಿಯನ್ ಆಗ್ಬೋದು, ಮ್ಯಾರೇಜ್ ಆಗ್ಬೋದು, ಕಮಿಟ್ಮೆಂಟ್ ಕೊಡ್ಬೋದು. ಇಲ್ಲಿ ಸಕ್ಸಸ್ ಇದೆ, ನಿಮಗೆ ವಿಕ್ಟ್ರಿ ಇದೆ. ವಿಕ್ಟ್ರಿ ಎಲ್ಲ ಕಡೆಯಲ್ಲೂ ವಿಕ್ಟ್ರಿ ಬರ್ತಾ ಇದೆ. ಅಂದರೆ ಇಷ್ಟ ತನಕ ನೀವು ನಿಮ್ಮ ಜೀವನದಲ್ಲಿ ತುಂಬ ನಂಬಿಕೆ ದ್ರೋಹ ಇರ್ಬೋದು, ಅಥವಾ ನೀವು ಜೀವನಕ್ಕೆ ಹೆದರಿ ನೀವು ಏನು ನಿರ್ಧಾರ ತಗೊಳ್ಳದೆ ಇದ್ದಿರ್ಬೋದು. ಇಲ್ಲಿ ನಿಮ್ಮದು ಥರ್ಡ್ ಐ ಚಕ್ರ ಓಪನ್ ಆಗ್ತಾ ಇದೆ. ಅಂದರೆ 6th ಚಕ್ರ ಇದು ಓಪನ್ ಆಗ್ತಾ ಇದೆ. ಕೆಲವರಿಗೆ ಇಂಟ್ಯೂಷನ್ ಪವರ್ ತುಂಬಾ ಸ್ಟ್ರಾಂಗ್ ಇದೆ. ಇನ್ನು ಕೆಲವರಿಗೆ ತುಂಬ ಪ್ಯಾಷನ್ ಬರ್ತದೆ, ನಿಮ್ಮ ಜೀವನದಲ್ಲಿ ಒಂಥರ ಪ್ಯಾಷನ್ ಬರ್ತದೆ. ಇಲ್ಲಿ ನೀವು ಜೀವನದಲ್ಲಿ ತುಂಬ ಸ್ಟ್ರಗಲ್ ಮಾಡಿಕೊಂಡು ತುಂಬಾ ಮುಂದೆ ಸಾಗ್ತಿದ್ದೀರಿ. ತುಂಬಾ ಕಷ್ಟಪಟ್ಟಿದ್ದೀರಿ. ನೀವು ಕಷ್ಟಪಟ್ಟು ಈಗ ನೀವು ಸ್ಟ್ರಕ್ ಎನರ್ಜಿಯಲ್ಲಿ ಇರ್ಬೋದು. ನಿಮಗೆ ಮುಂದೆ ಸಕ್ಸಸ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮೋಸ್ಟ್ಲಿ ದೇವರ ಆಶೀರ್ವಾದ ಇದೆ ನಿಮಗೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. Golden opportunity, bold, infinite supply, butterfly, transformation. You are experiencing enormous change right now, which brings great blessings. ಈಗ ನಿಮ್ಮ ಜೀವನದಲ್ಲಿ ನಿಮಗೆ ಬದಲಾವಣೆ ಕಾಣಿಸ್ತಿರ್ಬೋದು ಸ್ವಲ್ಪ, ಆದರೆ ಅದು ಒಳ್ಳೆ ಬ್ಲೆಸ್ಸಿಂಗ್ಸ್ ತರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಗೋಲ್ಡನ್ ಆಪರ್ಚುನಿಟಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಂಪಾರ್ಟೆಂಟ್ ಡೋರ್ಸ್ ಆರ್ ಓಪನಿಂಗ್ ಫಾರ್ ಯು ರೈಟ್ ನಾವು, ವಾಕ್ ಥ್ರೂ ದೆಮ್. ನಿಮಗೊಂದು ಇಂಪಾರ್ಟೆಂಟ್ ಡೋರ್ಸ್, ದೇವರು ಒಂದು ಡಿವೈನ್ ಡೋರ್ಸ್ ತೆಗಿತಿದ್ದಾರೆ. ಗೋಲ್ಡನ್ ಆಪರ್ಚುನಿಟಿ ಬರ್ತಾ ಇದೆ. ಸೊ ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಫೈಲ್ ನಂಬರ್ 3 ಬೋಲ್ಡ್ ಆಗಿದೆಯಾ ಅಂತ ಹೇಳ್ತಿದ್ದಾರೆ. ಅನ್ಲೆಸ್ ಯುವರ್ ಅಡ್ವೆಂಚರಸ್ ಸೈಡ್, ಟೇಕ್ ರಿಸ್ಕ್ ಆ್ಯಂಡ್ ಬಿ ಡೇರಿಂಗ್ ಅಂತೇಳಿ. ಅಂದರೆ ತುಂಬ ಅಡ್ವೆಂಚರ್ ಆಗಿರಿ, ಬೋಲ್ಡ್ ಆಗಿರಿ, ರಿಸ್ಕ್ ತಗೊಳ್ಳಿ, ಡೇರಿಂಗಲ್ಲಿ ಧೈರ್ಯದಲ್ಲಿ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಒಂದು ಇಂಪಾರ್ಟೆಂಟ್ ಡೋರ್, ಗೋಲ್ಡನ್ ಆಪರ್ಚುನಿಟಿ ನಿಮಗೆ ಬರ್ತಾ ಇದೆ. ಇಲ್ಲಿ ಯು ಆರ್ ಸಪ್ಲೈಡ್ ಫಾರ್ ಟುಡೇ ಆ್ಯಂಡ್ ಆಲ್ ಆಫ್ ಯುವರ್ ಟುಮಾರೋಸ್. ಅಂದರೆ ನಿಮಗೆ ಇಲ್ಲಿ ದೇವರು ಇನ್ಫಿನಿಟಿ ಸಪ್ಲೈ ಕೊಡ್ತಿದ್ದಾರೆ. ನಿಮಗೆ ದೇವ್ರ ಕಡೆಯಿಂದ ಪ್ರೊಟೆಕ್ಷನು ಬರ್ತಾ ಇದೆ. ಇವತ್ತಿಗೂ ನಾಳೆಗೂ ನಿಮಗೆ ಎಲ್ಲ ಕಡೆಯಿಂದಲೂ ದೇವರ ಪ್ರೊಟೆಕ್ಷನ್ ಇದೆ. ಸೊ ನೀವು ಇಲ್ಲಿ ತುಂಬ ಧೈರ್ಯ ತಕ್ಕೊಂಡು ಗೋಲ್ಡನ್ ಆಪರ್ಚುನಿಟಿಯನ್ನು, ಅವಕಾಶವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಸೊ ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.